ನಮಸ್ಕಾರ ಶಿಕ್ಷಕರೇ. ನಿಮಗೆ ಒಂದು ಟೆಂಪ್ಲೇಟ್ ಅನ್ನ ಕೊಡಲಾಗಿತ್ತು. T21 ವರ್ಕ್‌ಶಾಪ್‌ನಲ್ಲಿನ ನಿಮ್ಮ ಪಯಣವನ್ನ ನಿರೂಪಿಸೋದಕ್ಕೋಸ್ಕರ. ಸೊ ಅದರ ಬಗ್ಗೆಗೆ ಈಗ ಮುಂದುವರೆದ ಭಾಗವನ್ನ ಈಗ ನಾನೇ ಒಂದು ಟೀಚರ್ ಅಂತ ಪರಿಗಣಿಸಿ ನನ್ನ ಒಂದು ಸ್ಲೈಡ್ ಅನ್ನ ನಾನು ಪ್ರೆಸೆಂಟ್ ಮಾಡೋದಾದ್ರೆ ಅದಕ್ಕೆ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳಿರಬಹುದು ಅಥವಾ ನನ್ನ ಉತ್ತರಗಳು ಹೇಗಿರಬಹುದು ಅನ್ನೋದರ ಒಂದು ಉದಾಹರಣೆಯನ್ನ ನಾನು ಇಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಮೊದಲನೇ ಸ್ಲೈಡ್ ನಲ್ಲಿ ಬಾಷ್ ಕರ್ನಾಟಕ ಸರ್ಕಾರ, ಕೇರಿಂಗ್ ವಿತ್ ಕಲರ್, ಬಾಷ್ ಇಂಡಿಯಾ ಫೌಂಡೇಶನ್ ಲೋಗೋಗಳನ್ನ ಬಳಸಿ ಅಂತ ಕೊಡಲಾಗಿತ್ತು. ಸೊ ನಾನು ಅದನ್ನ ಬಳಸ್ಕೊಂಡು ಒಂದು ಫೋಟೋವನ್ನ ಇಲ್ಲಿ ಹಾಕಿದ್ದೇನೆ. ಇದು ಸ್ಲೈಡ್ಗೆ ಅಂದ್ರೆ ನಿಮ್ಮ ಒಂದು ಜರ್ನಿಗೆ ಒಂದು ಆಕರ್ಷಕವಾದ ವಿನೂತನ ಶೀರ್ಷಿಕೆಯನ್ನ ಕೊಡಿ ಅಂತ ಕೇಳಲಾಗಿತ್ತು. ಎಷ್ಟೊಂದು ಜನ ಎಲ್ರು ಕೊಟ್ಟಿದ್ದೀರಾ. ಈಗ್ಲೂ ಸಹ ನಿಮ್ಗೆ ಬದಲಾಯಿಸ್ಕೊಳ್ಳೋದಕ್ಕೆ ಚಾನ್ಸ್ ಇದೆ. ನೀವೇನಾದ್ರು ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಮಾಡ್ಕೊಳ್ಬಹುದು. ಸೊ ಇದನ್ನ ನನ್ನ ಜರ್ನಿ ಅಂತ ನಾನು ಒಂದು ಎಕ್ಸಾಂಪಲ್ ರೀತಿಯಲ್ಲಿ ತಗೊಂಡು ನಾನು ಇದಕ್ಕೆ ಕೊಡ್ತಿರುವಂತ ಶೀರ್ಷಿಕೆ ನಾ ಕಂಡುಕೊಂಡ ಸಾರ್ಥಕತೆ. ಮತ್ತೆ ಇದು ನನ್ನ ಫೋಟೋ, ನನ್ನ ಕಿರುಪರಿಚಯ ಅಂತ ತಗೊಂಡ್ರೆ ಈ ರೀತಿಯಾಗಿ ಅದು ಕಾಣಿಸಬಹುದು. ಮತ್ತೆ ತರಗತಿಯಲ್ಲಿ ನನ್ನ ಅನುಭವ. ಸೊ ಈ ಸ್ಲೈಡ್ ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಅನೆಕ್ಡೋಟ್ ಅಥವಾ ಒಂದು ಆಖ್ಯಾಯಿಕೆಯನ್ನ ಅದ್ರ ಮೂಲಕ ನಮ್ಮ ಅನುಭವನ ನಿರೂಪಿಸಬೇಕಾಗತ್ತೆ ಈ ಒಂದು ಸ್ಲೈಡ್ ನಲ್ಲಿ. ನಿಮ್ಮ ತರಗತಿಯಲ್ಲಿನ ಛಾಯಾಚಿತ್ರ ಆಗಿರ್ಬೋದು ಅಥವಾ ವಿಡಿಯೋ ಆದ್ರೂ ಈ ಸ್ಲೈಡ್ ನಲ್ಲಿ ನೀವು ಬಳಸ್ಕೊಳ್ಬಹುದು. ಈಗ ಉದಾಹರಣೆ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ ಈ ಒಂದು ಚಿತ್ರದಲ್ಲಿ ಒಂದು ಮಗು ನಿಂತ್ಕೊಂಡು ಮಾತಾಡ್ತಿರೋದು ಕಾಣಿಸ್ತಾ ಇದೆ. ಸೊ ನನ್ನ ಒಂದು ಅನೆಕ್ಡೋಟ್ ಯಾವ ರೀತಿಯಲ್ಲಿ ಇರಬಹುದು ಅಂತಂದ್ರೆ ಈಗ ವಿದ್ಯಾರ್ಥಿ ಹೆಸರು ಲಿಖಿತಾ. ಆಕೆಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಹಿಂಜರಿಕೆ ಆಗ್ತಿತ್ತು. ನಾನು PBL ಗಳನ್ನ ಅನುಷ್ಠಾನ ಮಾಡಿದ ನಂತರದಲ್ಲಿ ಆ ಒಂದು ಮಗುವಿನಲ್ಲಿ ಕಂಡಂತಹ ಬದಲಾವಣೆ ಏನಿದೆ ಅನ್ನೋದನ್ನ ಒಂದು 4-5 ಸೆಂಟೆನ್ಸ್ ಗಳಲ್ಲಿ ನಾನಿಲ್ಲಿ ಬರಿತಾ ಹೋಗ್ಬೋದು. ಮತ್ತೆ ಅದನ್ನ ನಾವು ನಿಂತ್ಕೊಂಡು ಪ್ರೆಸೆಂಟ್ ಮಾಡುವಾಗ ಒಂದು ವಾವ್ ಮೂಮೆಂಟ್ ಅಥವಾ ಹೀಗೂ ಮಾಡಿಸಬಹುದು ಅಂತಂತಹ ಒಂದು ಕಣ್ತರಿಸಿದಂತ ಒಂದು ಚಟುವಟಿಕೆ ಏನಿತ್ತೋ ಅದನ್ನ ನಾವು ಇಲ್ಲಿ ವಿವರಿಸ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಮಗುವಿನಲ್ಲಿ ಕಂಡಂತ ಬದಲಾವಣೆಯನ್ನ ಒಂದು ಅನೆಕ್ಡೋಟ್ ಅನ್ನ ನಾವಿಲ್ಲಿ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ನನ್ನ ಪಯಣದ ಹಾದಿ. ಅದೇ ತರಬೇತಿ ಪಡೆದುಕೊಳ್ಳುವ ಹಂತದ ಅನುಭವ. ಈಗ ನಾವು ವರ್ಕ್‌ಶಾಪ್ ಗಳನ್ನ ಏನ್ ಮಾಡಿದ್ವಿ ಟ್ರೈನಿಂಗ್ ಅಲ್ಲಿ, ಆ ವರ್ಕ್‌ಶಾಪ್ ನಲ್ಲಿ ನೀಡಲಾದ ಡ್ಯಾಶ್ ತರಬೇತಿಗಳನ್ನ ಪಡೆದುಕೊಂಡಿದ್ದೇನೆ. ಈಗ ನಾನು ಇಲ್ಲೊಂದು ಕ್ಯೂ ಬಾಕ್ಸ್ ಹಾಕಿದ್ದೀನಿ. ಇದರಲ್ಲಿ ಇಂಟ್ರೊಡಕ್ಷನ್ ಟು ಎಕ್ಸ್ಪೀರಿಯನ್ಷಿಯಲ್ ಟೀಚಿಂಗ್ ಲರ್ನಿಂಗ್, 21st century skills, creativity, critical thinking, communication and collaboration, leadership, responsibility, flexibility, project-based learning, technology literacy, social and cultural interaction. ಸೊ ಇದಿಷ್ಟ್ರ ಬಗ್ಗೆನೂ ನಾವು ತರಬೇತಿಯಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದನ್ನ ಕೊಡ್ತಾ ಹೋಗಿದ್ವಿ, ಒಂದೊಂದಷ್ಟನ್ನ. ಸೊ ಅದರಲ್ಲಿ ನೀವು ಯಾವ ತರಬೇತಿಗಳನ್ನ ಪಡೆದುಕೊಂಡಿದ್ದೀರಾ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗತ್ತೆ. ಎಷ್ಟು ಅನ್ನೋದು ಮೊದಲನೇ ಸೆಂಟೆನ್ಸ್ ನಲ್ಲಿ. ಮತ್ತೆ ವರ್ಕ್‌ಶಾಪ್ ಬಗ್ಗೆ ನಿಮ್ಮ ನಿರೀಕ್ಷೆ ಏನಾಗಿತ್ತು? ವರ್ಕ್‌ಶಾಪ್ ಬಗ್ಗೆ ನನ್ನ ನಿರೀಕ್ಷೆ ಡ್ಯಾಶ್ ಇದಾಗಿತ್ತು. ಅಂದ್ರೆ ಏನ್ ಹೇಳ್ಕೊಡ್ಬಹುದು ಅನ್ನೋ ಕುತೂಹಲ ಇತ್ತಾ? ಹೇಗೆ ಹೇಳ್ಕೊಡ್ಬಹುದು ಅನ್ನೋದಿತ್ತಾ? ಯಾವ ರೀತಿಯಾಗಿ ನಮ್ಮನ್ನ ತೊಡಗಿಸ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತಾ? ಡೌಟ್ಸ್ ಇತ್ತಾ? ಅಥವಾ ಇಷ್ಟೇ ಹೇಳ್ಕೊಡ್ತಾರೆ ಅಂತ ನೀವ್ ಅಂದ್ಕೊಂಡಿದ್ರಾ? ಆ ರೀತಿಯಲ್ಲಿ ನಿಮ್ಗೇನ ಅಭಿಪ್ರಾಯ, ನಿರೀಕ್ಷೆಗಳಿದ್ವು ಅದನ್ನ ಹೇಳ್ಬೇಕಾಗತ್ತೆ. ನಂತರದಲ್ಲಿ ನನಗೆ ಬಹಳ ಇಷ್ಟವಾದ ಸೆಷನ್ ಇದು ಯಾಕಂದ್ರೆ, ಅಂದ್ರೆ ನಿಮ್ಗೆ ಯಾವ ಸೆಷನ್ ಇಷ್ಟ ಆಯ್ತು, ಬಹಳ ಅಚ್ಚುಮೆಚ್ಚಿನ ಸೆಷನ್ ಯಾವುದು ಅಂತ ನಿಮ್ಗೆ ಅನ್ನಿಸ್ತು, ಮತ್ತೆ ಯಾಕೆ ಅನ್ನೋದನ್ನ ನೀವು ಇಲ್ಲಿ ಹೇಳ್ಬೇಕಾಗತ್ತೆ. ಮತ್ತೆ ಸೆಷನ್ಗೂ ಮುನ್ನ ನನ್ನ ತಿಳುವಳಿಕೆ ಹೀಗಿತ್ತು. ಈಗ ನೀವು ಯಾವ್ದು ಫೇವ್ರೆಟ್ ಅಂತ ಏನ್ ಅನ್ಕೊಂಡ್ರಿ ಅದು ನಿಮ್ಗೆ ಇಷ್ಟ ಆಗೋದಕ್ಕೆ ಕಾರಣಗಳಿರುತ್ತೆ. ಬೇರೆ ಇನ್ನೇನಾದ್ರೂ ರೀಸನ್ಗೆ ಅದು ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೋದು. ಸೊ ಸೆಷನ್ಗೂ ಮುಂಚೆ ನಿಮ್ಮ ಆ ಒಂದು ಕೋರ್ಸ್ನ ಒಂದು ಶೀರ್ಷಿಕೆ ಅಥವಾ ಟಾಪಿಕ್ ಬಗ್ಗೆ ನಿಮ್ಗೆ ತಿಳುವಳಿಕೆ ಹೇಗಿತ್ತು, ನಂತರದಲ್ಲಿ ನಿಮ್ಮ ಕಲಿಕೆ ಏನಾಗಿತ್ತು ಅನ್ನೋದನ್ನ ನೀವು ಇಲ್ಲಿ ವಿವರಿಸ್ಬೇಕಾಗತ್ತೆ. ನೆಕ್ಸ್ಟ್ ಪಯಣದ ಹಾದಿಯಲ್ಲಿ ಅನ್ವಯ ಹಂತದ ಅನುಭವ. ಅಂದ್ರೆ ನೀವು ನಿಮ್ಮ ಕಲಿಕೆ ವರ್ಕ್‌ಶಾಪ್ ನಲ್ಲಿ ಬಂದಂತಹ ಕಲಿಕೆ ಅದನ್ನ ನೀವು ನಿಮ್ಮ ತರಗತಿಗಳಿಗೆ ಯಾವ ರೀತಿಯಾಗಿ ಅನ್ವಯಿಸ್ಕೊಂಡ್ರಿ ಅನ್ನೋದನ್ನ ನೀವಿಲ್ಲಿ ಹೇಳ್ಬೇಕಾಗತ್ತೆ. ಸೊ ಚಟುವಟಿಕೆಯನ್ನ ಮಾಡುವಾಗ ಅಥವಾ ಮಾಡಿಸುವಾಗ ನೀವು ಅನುಸರಿಸಿದ ಪ್ರಕ್ರಿಯೆ ಹೇಗಿತ್ತು? ಗುಂಪುಗಳಲ್ಲಿ ಹಂಚಿದ್ರ, ಪ್ರತ್ಯೇಕವಾಗಿ ಮಾಡಲು ಹೇಳಿದ್ರ, ಅಥವಾ ಮಕ್ಕಳೇ ಉತ್ಸುಕತೆಯಿಂದ ಅವ್ರು ಸ್ವಂತವಾಗಿ ಮಾಡೋದಕ್ಕೆ ಮುಂದಾದ್ರ, ಅಥವಾ ಗುಂಪಿಗೆ ಬೇಕಾದ ಪದಾರ್ಥಗಳನ್ನ ಒಟ್ಟು ಮಾಡಲು ಹೇಳಿದ್ರ, ಎಲ್ಲ ಮಕ್ಕಳ ಸಮ್ಮುಖದಲ್ಲಿ ನೀವೇ ಚಟುವಟಿಕೆ ಮಾಡಿದ್ರ, ಇನ್ಕ್ಲೂಸಿವ್ ಮಕ್ಕಳು ಯಾರು ಇದ್ರು ಅಂತಂದ್ರೆ
ಅವರ ಕಡೆಗೆ ಈ ಒಂದು PBL ನ ಇಟ್ಕೊಂಡು ನಿಮ್ಮ ಪ್ರಕ್ರಿಯೆ ಯಾವ ರೀತಿಯಾಗಿ ನೀವು ತಗೊಳ್ತಾ ಹೋದ್ರಿ, ಮತ್ತೆ ಚಟುವಟಿಕೆ ಹಂತಗಳು ಮಕ್ಕಳಿಗೆ ಸೂಕ್ತವಾಗಿತ್ತಾ, ಇದನ್ನ ನೀವು ವಿವರಿಸ್ತಾ ಹೋಗ್ಬೇಕಾಗತ್ತೆ. ಓಕೆ. ಅಥವಾ ಯಾವ್ದಾದ್ರು ಪ್ರಶ್ನೆ ಏನೋ ಕೇಳಿದ್ರಿ ಅಥವಾ ಓಪನ್ ಎಂಡೆಡ್ ಕ್ವೆಶನ್ಸ್ ನಾವು ತುಂಬಾ ಹಾಕಿದ್ವಿ. ಸೊ ಅಂತ ಪ್ರಶ್ನೆಗಳನ್ನ ನೀವು ತಗೊಂಡಾಗ ಮಕ್ಕಳು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಏನಾದ್ರೂ ಮಾಡಿ ವಿಭಿನ್ನವಾಗಿ ಉತ್ತರಿಸಿದ್ದನ್ನ ನೀವೇನಾದ್ರೂ ಗಮನಿಸಿದ್ರ, ಮತ್ತೆ ಚಟುವಟಿಕೆ ಹಂತಗಳಲ್ಲಿ ಮಕ್ಕಳಲ್ಲಿ ಗಮನಿಸಿದಂತಹ ಬೆಳೆದಂತಹ ಕೌಶಲ್ಯಗಳು ಯಾವುವು, ಇದನ್ನ ನೀವು ಪಟ್ಟಿ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಇಂತಹ ಚಟುವಟಿಕೆಗಳ ಬಗ್ಗೆ ನಿಮ್ಮ ನಿರ್ಧಾರ ಅಥವಾ ನಿಲುವು ಏನು, ಮತ್ತೆ ಪಯಣದ ಹಾದಿಯಲ್ಲಿ ಕಲಿಸುವ ಹಂತದ ಅನುಭವ. ಅಂದ್ರೆ ನಾವು ಟ್ರೈನಿಂಗ್ ಅನ್ನ ಕೊಟ್ವಿ, ನೀವು ಅದನ್ನ ಶಾಲೆಗಳಿಗೆ ತಗೊಂಡ್ ಹೋದ್ರಿ, ನಿಮ್ಮ ತರಗತಿಗಳಿಗೆ ತಗೊಂಡ್ ಹೋದ್ರಿ. ನಂತರದಲ್ಲಿ ನಿಮ್ಗೆ ಬಂದಂತಹ ಸಂದೇಹಗಳು ಅಥವಾ ಇನ್ಯಾವುದಾದ್ರೂ ಕ್ಲಾರಿಫಿಕೇಶನ್ಸ್ಗೆ ನಿಮ್ಗೆ ಹೆಲ್ಪ್ ಬೇರೆ ಯಾವ ರೀತಿಯಲ್ಲಿ ನೀವು ಯಾರಿಂದ ಪಡ್ಕೊಂಡ್ರಿ ಅಂತ ನೀವಿಲ್ಲಿ ಹೇಳ್ಬೋದಾಗತ್ತೆ. ಪರಿಕರಗಳು ಏನೇನಾಗಿದ್ವು, ಉದಾಹರಣೆಗೆ PBL ಪ್ರಿಂಟ್ಔಟ್ಗಳು, ಫೈಲ್ಗಳನ್ನ ಕೊಟ್ವಿ, ಮತ್ತೆ ಇವ್ಯಾಲ್ಯೂಯೇಷನ್ ಶೀಟ್ ಅನ್ನ ಕೊಟ್ವಿ, ಕೆಲವೊಂದು ಝೂಮ್ ಓರಿಯೆಂಟೇಶನ್ ಕೂಡ ಆಯ್ತು. ಮತ್ತೆ ಉಮೇಶ್ ಅವರು ಬಂದು ಹೋಗ್ತಾ ಇದ್ರು ಶಾಲೆ ಭೇಟಿಯ ಸಂದರ್ಭದಲ್ಲಿ. ಮತ್ತೆ CRP BRPಗಳು ಕೂಡ ಒಂದ್ಸರ್ತಿ ಶಾಲೆಗಳಿಗೆ ಭೇಟಿಯನ್ನ ನೀಡಿದ್ರು. ಸೊ ಇದರಿಂದ ನಿಮ್ಗೆಲ್ಲ ಯಾವ ರೀತಿಯಾದಂತಹ ಸಹಾಯಗಳು ಆದ್ವು ಅಂತ ಇಲ್ಲಿ ನೀವು ಹೇಳ್ಬೇಕಾಗತ್ತೆ. ಮತ್ತೆ ನಿಮ್ಗೆ PBL ಬಗ್ಗೆ ಸಂದೇಹಗಳು ಇದ್ವಾ, ಯಾವ ರೀತಿ ಸಂದೇಹಗಳನ್ನ ಪರಿಹರಿಸ್ಕೊಂಡ್ರಿ, ಅಥವಾ ನೀವು ಯಾವ್ದೋ ಒಂದು PBL ನ ಓದುವಾಗ ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಸಹ ಶಿಕ್ಷಕರ ಜೊತೆ ಏನಾದ್ರೂ ಅದನ್ನ ಹಂಚಿಕೊಂಡು ಅವ್ರಿಗೂ ತೋರಿಸಿ ಅವರಿಂದ ಏನಾದ್ರು ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡ್ರ, ಈ ರೀತಿಯಾದಂತಹ ಪ್ರಶ್ನೆಗಳು ಅಂದ್ರೆ ನಿಮ್ಮ ಒಂದು ಫ್ಲೋ ಯಾವ ರೀತಿಯಾಗಿ ಹೋಯ್ತು PBL ಅನ್ನ ನೀವು ನೋಡಿದಾಗ ಅಥವಾ ಅದನ್ನ ಕ್ಲಾಸ್ ರೂಮ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಗೆ ಯಾವ ರೀತಿಯಾದಂತಹ ಕೋಚಿಂಗ್ ಏನಾದ್ರೂ ಬೇರೆಯವ್ರ ಕಡೆಯಿಂದ ಸಿಕ್ತಾ ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಮತ್ತೆ ಈಗ BRP CRP ಅವರು ವಿಸಿಟ್ ಬಂದಾಗ ಅವ್ರು ಯಾವ ರೀತಿಯಾದಂತಹ ಮಾರ್ಗದರ್ಶನವನ್ನ ಕೊಟ್ರು, ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಅಪ್ರಿಯೇಷನ್ ಸಿಕ್ತಾ, ಅಥವಾ ಇನ್ನೇನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋ ಇದೇನಾದ್ರು ಸಲಹೆ ಸೂಚನೆ ಏನಾದ್ರೂ ಸಿಕ್ತಾ, ಹೇಗೆ ಯಾವ ರೀತಿಯಾದಂತಹ ಸಹಾಯ ಆಯ್ತು ಅನ್ನೋದನ್ನ ಇಲ್ಲಿ ನೀವು ಹೇಳ್ಬೇಕಾಗತ್ತೆ. ಮತ್ತೆ ಯಾವ್ಯಾವ ತರಗತಿಗೆ ಯಾವ ವಿಷಯದಲ್ಲಿ ಯಾವ್ಯಾವ ಒಂದು PBL ಗಳನ್ನ ನೀವು ಅನುಷ್ಠಾನಕ್ಕೆ ತಂದ್ರಿ, ಮತ್ತೆ ಅದನ್ನ ಅನುಷ್ಠಾನ ಮಾಡುವಾಗ ತೆಗೆದುಕೊಂಡಂತಹ ಅವಧಿಯ ಸಂಖ್ಯೆ, ಪಾಠದ ಅವಧಿಯ ಸಂಖ್ಯೆ ಏನು ಅನ್ನೋದನ್ನ ನಾನು ಇಲ್ಲಿ ಒಂದು ಟೇಬಲ್ ರೀತಿಯಲ್ಲಿ ಇದನ್ನ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಈಗ ನೀವು ಈಗ ಉದಾಹರಣೆಗೆ 5ನೇ ತರಗತಿಗೆ ಗಣಿತದ ವಿಷಯದಲ್ಲಿ ಗುಣಾಕಾರ ಅನ್ನುವಂತಹ PBL ನ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕೆ 3 ದಿನಗಳ ಅವಧಿಯನ್ನ ತಗೊಂಡ್ರಿ ಅಂತ ಆದಲ್ಲಿ, ಸೊ ಮೊದಲನೇ ದಿನ ಏನ್ ಮಾಡಿದ್ರಿ ಅಂದ್ರೆ ಮಕ್ಕಳಿಗೆ ಅದನ್ನ ಹಂಚಿದ್ರ, ಯಾವ ರೀತಿ PBL ಅನ್ನ ನೀವು ತರಗತಿಗೆ ತೆಗೆದುಕೊಂಡು ಹೋದ್ರಿ, ಮತ್ತೆ ಪ್ರತಿ ದಿನದ ಪ್ರಕ್ರಿಯೆ ಹಂತಗಳನ್ನ ನೀವಿಲ್ಲಿ ವಿವರಿಸ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ 2ನೇ ದಿನದಲ್ಲಿ ಮಕ್ಕಳಿಗೆ ಬಂದಂತ ಪ್ರಶ್ನೆಗಳು ಅಥವಾ ಸವಾಲುಗಳು, ಇದು ನನಗೆ ಅರ್ಥ ಆಗ್ತಿಲ್ಲ ಅಂತನೋ, ಅಥವಾ ಈ ಚಟುವಟಿಕೆ ಮಾಡೋದಕ್ಕೆ ಮೆಟೀರಿಯಲ್ಸ್ ಇಲ್ಲ ಅಂತನೋ, ಅಥವಾ ಯಾವ ರೀತಿಯಾದಂತಹ ಪ್ರಶ್ನೆಗಳು ಸವಾಲುಗಳು ಮಕ್ಕಳಿಂದ ಎದುರಾದವು, ಮತ್ತೆ ಈಗ 3 ದಿನ ಅಂತ ಹೇಳಿದಾಗ 3ನೇ ದಿನದಲ್ಲಿ ಅಥವಾ ನಂತರದಲ್ಲಿ ಮಕ್ಕಳು ವಿಭಿನ್ನವಾಗಿ PBL ಗಳನ್ನ ಮಾಡಿದಂತ ಅನುಭವ ಏನಾದ್ರು ನಿಮ್ಗೆ ಕಾಣೋದಕ್ಕೆ ಸಿಕ್ತಾ, ಮತ್ತೆ ಆ ಒಂದು PBL ಇಂದ ಮಕ್ಕಳಲ್ಲಿ ಆದಂತ ಕಲಿಕೆ ಏನಾಗಿತ್ತು ಅದನ್ನ ನಾವು ಇಲ್ಲಿ ವಿವರಿಸ್ತಾ ಹೋಗ್ಬೇಕಾಗತ್ತೆ. ನಂತರ ಅನುಷ್ಠಾನದ ಒಳನೋಟಗಳು, ಇದನ್ನ ನಾವು ಒಂದೇ ಸ್ಲೈಡ್ ನಲ್ಲಿ ಕೊಟ್ಟಿದ್ವಿ ಮುಂಚೆ. ಸೊ ಮೊದಲನೇದಕ್ಕೆ ಮೀನಿಂಗ್ ಮೇಕಿಂಗ್ ಇನ್ ಲರ್ನಿಂಗ್ ಅಥವಾ ಕಲಿಕೆಯಲ್ಲಿನ ಉದ್ದೇಶಗಳನ್ನ ಅರ್ಥಕೊಳ್ಳೋ ಬಗ್ಗೆ, ಅಂದ್ರೆ ಮಕ್ಕಳಿಗೆ ಕಲಿಕೆ ಉದ್ದೇಶಗಳು ಖಚಿತವಾಗಿ ತಿಳಿದಿರ್ಲಿಲ್ವಾ, ತಿಳಿದಿದ್ವು ಅಂತಂದ್ರೆ ಹೇಗ್ ತಿಳಿದಿದ್ವು, ಹೇಗ್ ತಿಳ್ಕೊಂಡಿದ್ರು ಮಕ್ಕಳು, ನೀವೇ ಅದನ್ನ ವಿವರಿಸಿದ್ರ, ಅಥವಾ PBL ಅಲ್ಲಿ ಇದ್ದದನ್ನ ಮಕ್ಕಳೇ ಓದಿ ತಿಳ್ಕೊಂಡ್ರ, ಮತ್ತೆ ಈ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಈ ಒಂದು PBL ನ ನಾನು ಯಾಕೆ ಮಾಡ್ಬೇಕು, ಈಗ ಗುಣಾಕಾರದ್ದು ಅಂತ ಉದಾಹರಣೆ ತಗೊಂಡ್ರೆ, ನಾನು ಈ ಗುಣಾಕಾರದ ಒಂದು ಚಟುವಟಿಕೆಯನ್ನ ನಾನು ಯಾಕೆ ಮಾಡ್ಬೇಕು, ನಾವ್ ಇದನ್ನ ಎಲ್ಲಿ ಬಳಸ್ತೀವಿ, ಅಥವಾ ಇಂಥ ಒಂದು ಚಟುವಟಿಕೆಯನ್ನ ನಾನು ಮೊದಲೆಲ್ಲಿ ನೋಡಿದ್ದೆ, ಈ ರೀತಿಯಾದಂತಹ ಕನೆಕ್ಟಿವಿಟಿಯನ್ನ ಮಕ್ಕಳು ಏನಾದ್ರು ತಗೊಂಡು ಬರೋದಕ್ಕೆ ಮಕ್ಕಳಿಗೆ ಸಾಧ್ಯ ಆಯ್ತಾ, ಯಾಕೆ ಈ ಚಟುವಟಿಕೆಯನ್ನ ಮಾಡ್ತಿದ್ದೀನಿ ಅನ್ನೋದನ್ನ ಮಕ್ಕಳೇ ಸಮರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ ಅನ್ನೋದನ್ನ ಇಲ್ಲಿ ನೀವು ನಮೂದಿಸ್ಬೇಕಾಗತ್ತೆ. ಈಗ ನೆಕ್ಸ್ಟ್ ರಲ್ಲಿ ಆಕ್ಟಿವ್ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್.
ಅಂದ್ರೆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಮತ್ತೆ ತೊಡಗಿಸಿಕೊಳ್ಳುವಿಕೆ. ಸೊ ಮಕ್ಕಳು ಹೇಗೆ ತಮ್ಮನ್ನು ತಾವೇ ತೊಡಗಿಸ್ಕೊಂಡ್ರು, ಚಟುವಟಿಕೆಗಳಲ್ಲಿ ಚಟುವಟಿಕೆಗಳು ಮಕ್ಕಳಿಗೆ ನೀರಸ ಅನ್ಸದ್ವಾ, ಕುತೂಹಲಕಾರಿ ವಿಷಯ, ಚಟುವಟಿಕೆ ಅಥವಾ ಕ್ರಿಯೆ ಏನೇನಿತ್ತು ಆ ಒಂದು PBL ನಲ್ಲಿ ಅನ್ನೋದನ್ನ ನೀವು ಇಲ್ಲಿ ವಿವರಿಸ್ಬೇಕಾಗತ್ತೆ. ಈಗ ಉದಾಹರಣೆಗೆ ನಾನಿಲ್ಲಿ ಬರ್ದಿರೋದು ಚಟುವಟಿಕೆಗಳು ತಮ್ಮ ದಿನನಿತ್ಯದ್ದೇ ಆಗಿದ್ರಿಂದ ಅದೇ ಮಕ್ಕಳು ಇನ್ನ ಮುಂದಕ್ಕೆ ಯಾವ ರೀತಿಯಾಗೆಲ್ಲ ಕಲಿತಾ ಹೋದ್ರು ಅಂತ ನಾನು ಅದನ್ನ ಫಿಲ್ಅಪ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಮತ್ತೆ ಅನುಷ್ಠಾನದ ಒಳನೋಟಗಳಲ್ಲೇ ಮುಂದಿನ ಪಾಯಿಂಟ್ ಅಂತಂದ್ರೆ ಅಡ್ರೆಸಿಂಗ್ ಲರ್ನಿಂಗ್ ಗ್ಯಾಪ್ಸ್ ಅಥವಾ ಕಲಿಕೆಯಲ್ಲಿನ ತೊಡಕುಗಳನ್ನ ನಿರ್ವಹಿಸುವ ಬಗೆ. ಈಗ ಒಂದು PBL ನ ನಾವು ಮಕ್ಳಿಗೆ ಕೊಟ್ಟಿದೀವಿ, ಈಗ ಅವರು ಹೋಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಾಗ, ಈಗ ಗುಣಾಕಾರದ್ದು ಅಂತಂದ್ರೆ ನಾವಲ್ಲಿ 4 ಅಂಕಿ ಇಂಟು 4 ಅಂಕಿ ಗುಣಾಕಾರವನ್ನ ಕೊಟ್ಟಿರ್ತೀವಿ. ಆದ್ರೆ ಮಗುಗೆ 2 ಅಂಕಿ ಇಂಟು 2 ಅಂಕಿ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಸೊ ಹಾಗಿರುವಾಗ ಆ PBL ನ ಇಂಪ್ಲಿಮೆಂಟ್ ಮಾಡುವಾಗ ಮಕ್ಕಳಲ್ಲಿ ಬೇರೆ ಇನ್ಯಾವ್ಯಾವ ರೀತಿಯಾದಂತಹ ಮಕ್ಕಳು ಹಿಂದಿರುವುದನ್ನ ನೀವು ಗಮನಿಸ್ತಾ ಹೋದ್ರಿ, ಮತ್ತೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರಗಳನ್ನ ಕಂಡುಕೊಂಡ್ರಿ. ಈಗ ಉದಾಹರಣೆಗೆ ಮನೆಯಲ್ಲಿ ಏನೋ ಸಪೋರ್ಟ್ ಸಿಗ್ತಾ ಇಲ್ಲ ಆ ಒಂದು PBL ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಆಗ ನೀವು ಕಂಡುಕೊಂಡಂತಹ ಪರಿಹಾರಗಳೇನು ಆ ತರ, ಅಥವಾ ಈ ತರ ಮಕ್ಕಳುಗಳೊಂದಿಗೆ ಕಲಿಯಕ್ಕೆ ಬಿಟ್ರ, ಅವರಿಗೆ ಇನ್ನಷ್ಟು ಅನ್ವೇಷಣೆ ಮಾಡೋದಕ್ಕೆ ಹೇಳಿದ್ರ, ಎಲ್ಲ ಮಕ್ಕಳನ್ನ ಒಟ್ಟುಗೂಡಿಸಿ ಚರ್ಚೆಗೆ ಒತ್ತು ನೀಡಿದ್ರ, ಪ್ರತ್ಯೇಕವಾಗಿ ವಿಷಯವನ್ನ ತಿಳಿಸಿದ್ರ ವಿವರಿಸಿ ಅನ್ನೋದು ಇಲ್ಲೊಂದು ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಥವಾ ಅನುಭವಾತ್ಮಕ ಕಲಿಕೆ. ಸೊ ಮಕ್ಕಳಿಗೆ ಕಲಿಕೆಯಲ್ಲಿ ಏನೇನೆಲ್ಲ ಇದ್ದದ್ರಿಂದ ಅನುಭವಾತ್ಮಕವಾಗಿ ಕಲಿತಿದ್ದಾರೆ ಅಂತ ನೀವು ಹೇಳಬಹುದು ಅನ್ನೋದು ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅನುಭವಾತ್ಮಕ ಕಲಿಕೆಯನ್ನ ಮಕ್ಕಳಿಗೆ ಒದಗಿಸೋಕೆ ಬಹಳಷ್ಟು ರೀತಿ ವಿಧಾನಗಳಿದೆ. ಅಂದ್ರೆ ಫೀಲ್ಡ್ ವಿಸಿಟ್ ಆಗಿರ್ಬೋದು, ಡ್ರಾಮಾ ಮಾಡಿಸೋದಾಗಿರ್ಬೋದು, ಸರ್ವೆ ಮಾಡಿಸೋದಾಗಿರ್ಬೋದು, ಇನ್ನು ಬಹಳಷ್ಟು ರೀತಿಗಳಿದೆ. ಇದರಲ್ಲಿ PBL ಕೂಡ ಒಂದು ವಿಧಾನ. ಸೊ ಇದು ಅನುಭವಾತ್ಮಕವಾಗಿ ಕಲಿಸಲು ಎಷ್ಟು ಸಹಾಯ ಮಾಡ್ತು ನಿಮಗೆ ಅನ್ನೋದನ್ನ ಇಲ್ಲಿ ಒಂದು ವಿವರಣೆಯನ್ನ ನೀವು ನೀಡಬೇಕಾಗತ್ತೆ. ಮತ್ತೆ 21ನೇ ಶತಮಾನದ ಕೌಶಲ್ಯಗಳ ಬೆಳವಣಿಗೆಯ ಬಗ್ಗೆ. ಸೊ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಯೋಜನಾಧಾರಿತ ಕಲಿಕೆಯು ಯಾವ 21ನೇ ಶತಮಾನದ ಕೌಶಲ್ಯಗಳನ್ನ ಬೆಳೆಸಲು ಸಹಾಯಕಾರಿಯಾಗಿದ್ವು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಇದನ್ನ ಉದಾಹರಣೆಗಳೊಂದಿಗೆ ವಿವರಿಸೋದನ್ನ ನಾವಿಲ್ಲಿ ಬಯಸ್ತಾ ಇದ್ದೀವಿ. ಸೊ ಅಂಥ ಕೌಶಲ್ಯಗಳನ್ನ ಈ PBL ಗಳ ಮುಖಾಂತರ ನೀವು ಎಲ್ಲೆಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಯ್ತು, ಉದಾಹರಣೆಗಳನ್ನ ಕೊಡ್ತಾ ಈ ಒಂದು PBL ಗಳ ಒಂದು ಪ್ರಾಮುಖ್ಯತೆಯನ್ನ ನೀವು ಇಲ್ಲಿ ಹೇಳ್ಬೇಕಾಗತ್ತೆ. ಮತ್ತೆ ತರಬೇತಿ, ಅನ್ವಯ ಹಾಗೂ ಕಲಿಕಾ ಪ್ರಕ್ರಿಯೆಗಳ ಕ್ರಮಗಳ ಬಗ್ಗೆ ವಿವರಿಸಿ. ಅಂದ್ರೆ ಈಗ ನೀವು PBL ಅನ್ನ ಎಕ್ಸಿಕ್ಯೂಟ್ ಮಾಡುವಾಗ ಮಗುವಿಗೆ ಏನಾದ್ರು ತರಬೇತಿಯನ್ನ ಕೊಟ್ರ, ಅದರ ಅನ್ವಯ ರೀತಿ ಹೇಗಾಯ್ತು, ಮತ್ತೆ ಕಲಿಕಾ ಪ್ರಕ್ರಿಯೆ ಮಾಡುವಾಗ ಅವರಿಗೆ ನೀವು ನೀಡಿದಂತಹ ಕೋಚಿಂಗ್ ಅಂಡ್ ಮೆಂಟರಿಂಗ್ ಏನಿದ್ವು ಅಂತ. ಲೈಕ್ ಉದಾಹರಣೆಗೆ PBL ಗಳನ್ನ ಅನುಷ್ಠಾನ ಮಾಡುವಾಗ ವಿದ್ಯಾರ್ಥಿಗಳಿಗೆ ನಾನು ನೀಡಿದ ತರಬೇತಿ, ಒಂದು ತಕ್ಕಡಿ ಮಾಡುವಂತ ಚಟುವಟಿಕೆ ಇದೆ ಅಂತ ಇಟ್ಕೊಳ್ಳೋಣ. ಆಗ ನೀವು ತರಬೇತಿ ಯಾವ ರೀತಿಯಾಗಿ ಕೊಟ್ರಿ ಅಂದ್ರೆ ಒಂದೇ ಅಳತೆ ಬರೋ ರೀತಿಯಲ್ಲಿ ನೀವು ಆ ದಾರಗಳನ್ನ ಹೇಗೆ ತಗೊಳ್ಬೇಕು, ಯಾವ ರೀತಿಯಾದಂತ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮತ್ತೆ ಆ ಒಂದು ಅಳಿಯೋದು ತೂಗೋದು ಹೇಗೆ, ಈ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಕೊಟ್ರ. ಮತ್ತೆ PBL ಗಳನ್ನ ಅನುಷ್ಠಾನ ಮಾಡುವಾಗ ವಿದ್ಯಾರ್ಥಿಗಳು ಅವರ ಜ್ಞಾನವನ್ನ ಅನ್ವಯ ಮಾಡಿದ ರೀತಿ, ಅವ್ರು ಮುಂಚೆ ಏನೋ ಒಂದ್ ಸ್ವಲ್ಪ ಪ್ರಿರಿಕ್ವಿಸಿಟ್ ನಾಲೆಡ್ಜ್ ಇರುತ್ತೆ, ಅಂದ್ರೆ ಹಳೆಯದು ಏನೋ ಒಂದು ಕಲ್ತಿರ್ತಾರೆ, ಆ ಕಲ್ತಿದ್ದನ್ನ ಅವರು ಇಲ್ಲಿ ಹೇಗೆ ಅನ್ವಯ ಮಾಡ್ಕೊಂಡ್ರು, ಅಂದ್ರೆ ಈಗ ಸ್ಕೇಲ್ ಬಳಕೆ ಅಥವಾ ಮೀಟರ್ ಟೇಪ್ ನ ಬಳಕೆ ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ಆಗಿರ್ಬೋದು. ಅಂದ್ರೆ ತಕ್ಕಡಿ ಮಾಡೋ ಉದಾಹರಣೆ ತಗೊಂಡ್ರೆ, ಸೊ ಆ ರೀತಿಯಲ್ಲಿ ಅವ್ರ ಜ್ಞಾನವನ್ನ ಹೇಗೆ ಅವರು ಯೂಸ್ ಮಾಡ್ಕೊಂಡ್ರು ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತೆ ಅವರಲ್ಲಿ ಕಂಡ ಕೌಶಲ್ಯಗಳು, ಸೊ ಅವರಲ್ಲಿ ಯಾವ ರೀತಿಯಾದಂತ ಕೌಶಲ್ಯಗಳು ಕಂಡ್ರು. ಇವಾಗ ಉದಾಹರಣೆಗೆ ಸ್ಕೇಲ್ ಇಲ್ಲ ಅಂತಂದಾಗ ಬೇರೆ ಯಾವ್ದನ್ನ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರು ಕ್ರಿಯೇಟಿವಿಟಿಯಲ್ಲಿ ಅವ್ರು ಏನಾದ್ರು ಅಳಿಯೋದು ತೂಗೋದು ಮಾಡಿದ್ರ, ಅಥವಾ ಕ್ರಿಟಿಕಲಿ ಥಿಂಕ್ ಮಾಡಿದ್ರ, ಈ ತರ ಇಲ್ಲ ನನ್ನ ಹತ್ರ ಇಷ್ಟೇ ಇದ್ದಾಗ ಯಾವ ರೀತಿ ಅಳಿಬೇಕು ಅನ್ನೋದನ್ನ ನೋಡಿದ್ರ, ಮಕ್ಕಳಲ್ಲಿ ಕಂಡಂತಹ ಕೌಶಲ್ಯಗಳನ್ನ ನೀವು ವಿವರಿಸ್ತಾ ಹೋಗ್ಬೋದು. ಮತ್ತೆ ನನಗಾದ ಸ್ವಕಲಿಕೆ,
ಸೊ ಅಂದ್ರೆ ಈಗ ಉದಾಹರಣೆಯಾಗಿ ನಾನು ಅಲ್ಲಿ ಮಾಡಿಸಿರುವಾಗ ಮಕ್ಕಳಿಗೆ ಅಳೆಯೋದೇ ಬರೋದಿಲ್ಲ ಅಂದ್ರೆ ಅಥವಾ ಆ ಒಂದು ಅಳತೆಯ ಏಕಮಾನ ಮಗುವಿಗೆ ಗೊತ್ತಿಲ್ಲ ಅನ್ನೋದು ಆ ಮಗು ಆ ಚಟುವಟಿಕೆ ಮಾಡ್ತಿರುವಾಗ ಗೊತ್ತಾಯ್ತು ಅಂತಂದ್ರೆ ನಾನು ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಮತ್ತೆ ಮಗುವಿಗೆ ವಿವರಿಸಿ ಹೇಳ್ಬೇಕು ಅನ್ನೋ ಒಂದು ಸ್ವಕಲಿಕೆ ನನಗೆ ಆಗತ್ತೆ ಟೀಚರ್ ಆಗಿ. ಈಗ ಆರ್ಟ್ ಇಂಟಿಗ್ರೇಷನ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಬೇರೆ ರೀತಿಯಲ್ಲಿ ಆಟದ ಮುಖಾಂತರ ಆಗಿರ್ಬೋದು, ಚಟುವಟಿಕೆ ಮುಖಾಂತರ ಆಗಿರ್ಬೋದು, ಹೀಗೆ ಕಲಿಸಿದಾಗ ನನ್ನ ಮಗುವಿಗೆ ಬಹಳ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅನ್ನೋದು ಒಂದು ನನಗಾಗಿರುವಂತಹ ಸ್ವಕಲಿಕೆ ಕೂಡ ಆಗಿರಬಹುದು. ಸೊ ಆ ತರ ನಿಮ್ಗೇನಾದ್ರೂ ಅನುಭವಗಳಾಗಿದ್ರೆ ಅದನ್ನ ನೀವು ಇಲ್ಲಿ ವಿವರಿಸಬಹುದು. ಮತ್ತೆ PBL ಗಳನ್ನ ಅನುಷ್ಠಾನ ಮಾಡುವಾಗ ವಿದ್ಯಾರ್ಥಿಗಳಿಗೆ ನಾನು ನೀಡಿದಂತಹ ಮಾರ್ಗದರ್ಶನ. ಸೊ ಅಂದ್ರೆ ಮಗುವಿಗೆ ಈಗ ಎಲ್ಲಾ ಕರೆಕ್ಟ್ ಆಗಿ ಚಟುವಟಿಕೆ ಮಾಡ್ತಾ ಇದೆ, ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೆ ಅಥವಾ ಸ್ಟ್ರಕ್ ಆಗ್ತಾ ಇದೆ, ಮಗು ಮುಂದುವರಿತಾ ಇಲ್ಲ ಅಂತಂದ್ರೆ ಅದನ್ನ ನೀವು ಯಾವ ರೀತಿಯಾಗಿ ಕೋಚಿಂಗ್ ಮಾಡಿದ್ರಿ, ಯಾವ ರೀತಿಯಾಗಿ ಹೇಳ್ಕೊಟ್ರಿ, ನೀವು ಅನುಸರಿಸಿದ ಪರ್ಯಾಯ ಕ್ರಮಗಳೇನು ಅನ್ನೋದನ್ನ ನೀವಿಲ್ಲಿ ಹೇಳ್ತಾ ಹೋಗ್ಬೇಕಾಗತ್ತೆ. ಸೊ ಅಂತಿಮವಾಗಿ ಉಪಸಂಹಾರ, ಕನ್ಕ್ಲೂಷನ್. ಸೊ ಒಟ್ಟಾರೆಯಾಗಿ T21 ಕಾರ್ಯಕ್ರಮ ನಿಮ್ಗೆ ಹೇಗ್ ಅನ್ನಿಸ್ತು, ಇದರಲ್ಲಿ ನೀವು ಕಲ್ತಂತಹ ವಿಷಯಗಳೇನು, ಇದರಲ್ಲಿ ಇನ್ನೂ ಇರಬಹುದು ಅಂತ ಅನ್ಸಿದ್ದೇನು, ಮಗುವಿಗೆ ಇದನ್ನ ನಾವು ಕ್ಲಾಸ್ ರೂಮ್ಗೆ ತಗೊಂಡು ಹೋದ್ರೆ ನಮ್ಮ ಕಲಿಕೆಯನ್ನ ಯಾವ ರೀತಿಯಾಗಿ ಸಹಕಾರಿಯಾಗತ್ತೆ, ಈ ತರ ಇನ್ನಷ್ಟು ಹಲವಾರು ವಿಷಯಗಳನ್ನ ನೀವು ತಗೊಂಡು ಒಂದು ಕನ್ಕ್ಲೂಷನ್ ಅನ್ನ ನೀವು ಇಲ್ಲಿ ಹೇಳ್ಬಹುದು. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಟ್ಲೀಸ್ಟ್ 5 ಪಾಯಿಂಟರ್ಸ್ ಆದ್ರೂ ಇರ್ಲಿ ಅನ್ನೋಂಥದ್ದು. ಮತ್ತೆ ಕೊನೆಯದಾಗಿ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಈ ಒಂದು ಭಾಗಿದಾರರೆಲ್ಲ ಯಾರ್ಯಾರಿದ್ರು, ಸೊ ಅವರಿಂದ ಎಲ್ಲ ನಿಮ್ಗೆ ಯಾವ ರೀತಿಯಾದಂತಹ ಸಹಾಯ ಆಗಿದೆ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಗೆ ಪ್ರಶ್ನೋತ್ತರ ಇರುತ್ತೆ. ನಂತರದಲ್ಲಿ ಒಂದು ಧನ್ಯವಾದಗಳು ಅನ್ನೋದು. ಸೊ ಕೆಲವೊಂದು ಇನ್ಫಾರ್ಮೇಶನ್ ನಮ್ಗೆ ಈಗಾಗ್ಲೇ ಸಿಕ್ಕಿರೋದನ್ನ ನಾವು ಬಳಸ್ಕೊಳ್ತೀವಿ. ಇದಲ್ದೆ ನಮ್ಗೆ ಇನ್ನೇನಾದ್ರೂ ನಿಮ್ಮಿಂದ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾವು ನಿಮ್ಗೆ ಕಾಲ್ ಮಾಡಿ ನಿಮ್ ಹತ್ರ ಇನ್ಫಾರ್ಮೇಶನ್ ತಗೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತೀವಿ. ದಯವಿಟ್ಟು ಎಲ್ರೂ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.